ನಮಸ್ಕಾರ ಸ್ನೇಹಿತರೆ, ತಮ್ಮಲ್ಲಿ ಒಂದು ವಿಚಾರ ಹೇಳಬೇಕು. ಅದು ಚಿಕ್ಕದಾಗಿ ಹೇಳಿ ಮುಗಿಸ್ತೀನಿ. ಈಗ ಈಗೇನೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿದ್ದಾವೆ. ಯಾರು ಯಾವ ರೀತಿ ಮಾತಾಡಬೇಕು, ಯಾರು ಏನು ಮಾಡಬೇಕು, ಯಾರಿಗೆ ಯಾವ ಜ್ಞಾನ ಇದೆಯೋ, ಯಾರಿಗೆ ಯಾವ ಜ್ಞಾನ ಇರುವ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟೋ ಜನ ಮಾತಾಡ್ತಾರೆ. ಮೊದಲು ನಾವು ಚಿಕ್ಕ ವಯಸ್ಸಿನಲ್ಲಿ ಒಂದು ಸರ್ಕಾರದಿಂದ ಆಗಿರ್ಬೋದು ಅಥವಾ ಹೋರಾಟಗಾರರಿಂದ ಆಗಿರ್ಬೋದು ಬೀದಿ ನಾಟಕಗಳು ನಡೀತಾ ಇತ್ತು. ಅಥವಾ ಇನ್ನೂ ಏನಾದರೂ ಒಂದು ಉತ್ತಮವಾದ ಒಂದು ಪರದೆ ಮೇಲೆ ಚಲನಚಿತ್ರಗಳ ರೀತಿಯಲ್ಲಿ ಒಂದು ಸಾಕ್ಷ್ಯಚಿತ್ರಗಳು ಬಿಡ್ತಾಯಿದ್ರು. ಯಾಕಪ್ಪ ಅಂದರೆ ಈ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಆಗನೂ ಒಂದು ಭ್ರಷ್ಟಾಚಾರಗಳು, ಮೋಸಗಳು, ಆಮೇಲೆ ನಮ್ಮ ಸಮಾಜದಲ್ಲಿ ನಾವು ಹೇಗಿರಬೇಕು ಅನ್ನೋದನ್ನು ಒಂದು ಸಾಕ್ಷ್ಯಚಿತ್ರಗಳು ಹಾಗೂ ಒಂದು ಬೀದಿ ನಾಟಕಗಳ ಮೂಲಕ ತಿಳಿಸ್ತಾಯಿದ್ರು. ಹಾಗೂ ನಮಗೆ ಕಾಯಿಲೆ ಕಸಾಳೆಗಳು ಏನಾದರೂ ಬಂದಾಗ ಅದಕ್ಕೆ ಮನವರಿಕೆನೂ ಆ ರೀತಿಯಲ್ಲಿ ಜನಗಳಿಗೆ ಮನವರಿಕೆ ಮಾಡ್ತಾಯಿದ್ರು. ಆದರೆ ಈಗ ಸೋಷಿಯಲ್ ಮೀಡಿಯಾಗಳು ತುಂಬ ಆಕ್ಟಿವ್ ಆಗಿದ್ದಾವೆ. ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದಿದ್ದಾವೆ. ಯಾರು ಏನು ಬೇಕಾದರೂ ಮಾತಾಡ್ಬೋದು, ಯಾರು ಏನು ಬೇಕಾದರೂ ಮಾಡ್ಬೋದು. ಆ ರೀತಿ ತುಂಬ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ ಜನಗಳಿಗೆ. ಈಗ ನಾನು ಯೂಟ್ಯೂಬ್ ಮಾಡಿದ್ದೀನಿ. ಕೆಲವ್ರಿಗೆ ಕೆಲವ್ರಿಗೆ ಏನೋ ಯೂಟ್ಯೂಬ್ ಅಂದ್ರೇ ಏನೋ ಗೊತ್ತಿಲ್ಲ, ಇವನೇನು ಮಾಡ್ತಾಯಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆದರೆ ನಾನು ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಮಾಡಿದ್ದು ಕೆಲವ್ರಿಗೆ ಗೊತ್ತು ಏನು ಅಂತ. ಗೊತ್ತಾದ ಮೇಲೆ ಎಲ್ಲರೂ ಅದನ್ನು ಏನು ಮಾಡಬೇಕೋ ಮಾಡ್ತಾರೆ, ಇರಲಿ. ಈಗ ಸೋಷಿಯಲ್ ಮೀಡಿಯಾಗಳನ್ನು ಉಪಯೋಗಿಸ್ಕೊಂಡು ಏನು ಮಾಡ್ತಾಯಿದ್ರಪ್ಪ ಅಂದರೆ, ಕೆಲವರು ಫೇಕ್ ಅಕೌಂಟ್ಗಳು ಮಾಡ್ಕೊಂಡು ಅಥವಾ ಫೇಕ್ ಒಂದು ವಿಚಾರಗಳು ಹೇಳ್ಕೊಂಡು ದುಡ್ಡು ಬಂದರೆ ಸಾಕು ಅಂತ ಕೆಲವರು, ಅಥವಾ ಯಾರಿಗಾದರೂ ಒಂದು ಇನ್ವಾಲ್ವ್ ಆಗಿಬಿಟ್ಟು ಕೇವಲ ಅವರು ಪರವಾಗಿಯೇ ಮಾತಾಡಿದ್ರೆ ನನಗೆ ಅವರ ಮುಖಾಂತರ ಏನಾದರೂ ಒಂದು ಉಪಯೋಗ ಇರುತ್ತೆ ಅನ್ನೋ ಒಂದು ಕೆಲವರು. ಇನ್ನೂ ಒಬ್ಬರು ಒಂದು ಫೇಕ್ ಥಂಬ್ನೇಲು, ಅಂದರೆ ಇದನ್ನು ತುಂಬ ಜನ ನೋಡ್ತಾರೆ, ತುಂಬ ಜನ ನೋಡಿದ್ಮೇಲೆ ನನಗೆ ವ್ಯೂಸ್ ಬರುತ್ತೆ ಅನ್ನೋ ಉದ್ದೇಶಗಳಿಂದ ಕೆಲವು ಫೇಕ್ ಥಂಬ್ನೇಲುಗಳು, ಫೇಕ್ ಫೋಟೋಗಳು ಹಾಕಿ ಈ ಥರ ಮಾಡ್ತಾರೆ. ಅದೆಲ್ಲ ತುಂಬ ಸ್ವಾರ್ಥ ಆಯಿತು. ಆದರೆ ಈಗ ಕೆಲವರು ಏನು ಅನ್ಕೊಂತಾರೆ ಅಂದರೆ, ಯೂಟ್ಯೂಬ್ನಲ್ಲಿ ನ್ಯೂಸ್ಗಳು ರೀತಿಯಲ್ಲಿ ಕೆಲವೊಂದು ವಿಚಾರಗಳು ಹೇಳ್ತಾ ಇರ್ತಾರೆ. ಯೂಟ್ಯೂಬ್ನಲ್ಲಿ ಬಿಡೋ ವಿಚಾರಗಳೆಲ್ಲ ಸತ್ಯನೇ ಅಂತ ಸುಮಾರು ಜನ ನಂಬ್ಕೊಂಬಿಟ್ಟು ಅವ್ರೇನಾದರೂ ಒಳಗೆ ಅವ್ರ ಮನಸ್ಸಿನಲ್ಲಿ ಏನೇನು ಕಲ್ಮಶಗಳಿರುತ್ತೋ ಆಚೆ ಮಾತ್ರ ತುಂಬ ಒಳ್ಳೆಯವ್ರ ಥರ ನಾಟಕ ಆಡ್ಕೊಂಡು ಮಾತಾಡ್ತಾ ಇರ್ತಾರೆ. ಆದರೆ ಒಂದು ಧಾರ್ಮಿಕವಾದ ವಿಚಾರಗಳನ್ನಾಗಿರ್ಬೋದು, ಸಾಂಸ್ಕೃತಿಕ ವಿಚಾರಗಳನ್ನಾಗಿರ್ಬೋದು, ಒಂದು ಸತ್ಯಾಸತ್ಯತೆಯನ್ನು ಅದ್ರ ತಲೆ ಮೇಲೆ ಹೊಡೆದಂಗೆ ಅವರ ಸುಳ್ಳನ್ನು ಎತ್ತಿ ತೋರಿಸೋ ಥರ, ಅಂದರೆ ಸತ್ಯವನ್ನೇ ನಾಚಿಸೋ ಥರ ಸುಳ್ಳಿನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ತಾವು ಎಲ್ಲರೂ ನೋಡಿರ್ಬೋದು. ಅದರ ಕೆಳಗೆ ಕಮೆಂಟ್ಸ್ಗಳು, ಸಾವಿರಾರು ಕಮೆಂಟ್ಸ್ಗಳು, ನಮ್ಮ ಒಳ್ಳೆಯ ವಿಚಾರಗಳಿಗೆ ಬರೆದಿರ್ತಕ್ಕಂಥ ಕಮೆಂಟ್ಸ್ಗಳು, ವ್ಯೂಸ್ಗಳು ಮತ್ತು ಲೈಕ್ಗಳು ಅವಾಗ ಬಂದಿರ್ತವೆ. ಯಾಕಂದರೆ ಅವು ನೋಡಿರ್ತಕ್ಕಂಥ ಕೆಲವರಿಗೆ ಈ ವಿಚಾರ ಏನು ಅಂತ ವಿಮರ್ಶೆ ಮಾಡೋ ಇದಿರಲ್ಲ. ಯಾಕಂದರೆ ಅವ್ರು ಯಾರು ಏನು ಹೇಳಿದರೆ ಅದೇ ಸತ್ಯ ಅಂತ ಕೆಲವರು ನಂಬ್ಕೊಂಬಿಟ್ಟಿರ್ತಾರೆ. ಈಗ ಸ್ನೇಹಿತರೆ, ನಾನು ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಮಾಡಿರೋದೇ ಒಂದು ಒಳ್ಳೆಯ ವಿಚಾರಕ್ಕಾಗಿ. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ಇರೋದ್ರಿಂದ ಅದು ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ತುಂಬ ಒಂದು ಫಾರ್ವರ್ಡ್ ಆಗಿಲ್ಲ. ಇರಲಿ. ಈಗ ಇಷ್ಟು ವರ್ಷಗಳು ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದು ಒಂದು ರೀತಿ ಆಯಿತು. ಈಗ ಇನ್ನು ವಿಭಿನ್ನ ರೀತಿಯಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ. ಆದರೆ ಒಂದು ಸಮಾಜಕ್ಕೆ ಒಂದು ಬುದ್ಧಿ ಹೇಳೋ ವಿಚಾರ ಆಗಿರ್ಬೋದು, ಒಂದು ರಾಜಕೀಯ ವಿಚಾರ ಆಗಿರ್ಬೋದು, ಭ್ರಷ್ಟಾಚಾರ, ಒಂದು ಈ ವಿಚಾರದ ಮುಖಾಂತರ ಈ ಒಂದು ನಾನು ಮಾಡುವ ವಿಭಿನ್ನ ರೀತಿಯ ವಿಡಿಯೋಗಳ ಮುಖಾಂತರ ಜನಗಳಿಗೆ ಒಂದು ಸತ್ಯಾಸತ್ಯತೆ ವಿಚಾರಗಳನ್ನ ಅರ್ಥ ಆಗ್ಬೋದು, ಒಳ್ಳೆಯ ದಾರಿಯಲ್ಲಿ ಜನಗಳನ್ನ ನಡಿಬೋದು. ಸಮಾಜಕ್ಕೆ ನನ್ನಿಂದ ಏನೋ ಒಂದು ಸಣ್ಣ ಪುಟ್ಟ ನನಗೆ ತಿಳಿದಂಥ ಒಂದು ಸಣ್ಣದಾದ ಒಂದು ಸಂದೇಶ ಸಿಗುತ್ತೆ ಅಂತ ನನಗೆ ನೆಮ್ಮದಿ. ಯಾಕಂದರೆ ನನಗೆ ನೆಮ್ಮದಿ ಆದರೆ ಸಾಲದು, ಸಮಾಜ ಚೆನ್ನಾಗಿರಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು, ಜನಗಳೆಲ್ಲ ಶಾಂತಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಉದ್ದೇಶ. ಆ ಉದ್ದೇಶದಿಂದನೇ ನಾನು ಯೂಟ್ಯೂಬ್ ಚಾನಲ್ಲು ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಅಂತ ಮಾಡಿರೋದು. ಈ ವಿಚಾರ ಎಲ್ರಿಗೂ ಇಷ್ಟ. ಇನ್ನು ಮೇಲೆ ಮಾಡಿರ್ತಕ್ಕಂಥ ಇದರ ಹಿಂದೆ ಮಾಡಿರ್ತಕ್ಕಂಥ ವಿಡಿಯೋಗಳು ಕೆಲವರು ಇಷ್ಟಪಟ್ಟಿದ್ದಾರೆ, ಕೆಲವ್ರಿಗೆ ಇಷ್ಟ ಆಗಿಲ್ದಿರ ಇರ್ಬೋದು. ಆದರೆ ಇನ್ನು ಮೇಲೆ ಮಾಡತಕ್ಕಂಥ ವಿಚಾರಗಳು ಎಲ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ತುಂಬ ಲೈಕ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಮನೋರಂಜನೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕೂ ಮುನ್ನ ಇವೆಲ್ಲ ಈ ಮನೋರಂಜನೆ ಮತ್ತು ಸಮಾಜದ ಒಂದು ಉತ್ತಮವಾದ ವಿಚಾರಗಳನ್ನು, ಅಂದರೆ ಸಮಾಜದ ಏಳಿಗೆಗೋಸ್ಕರ, ಸಮಾಜದ ಒಂದು ಶಾಂತಿಗೋಸ್ಕರ
ನಾನು ಮಾಡತಕ್ಕಂಥ ವಿಚಾರಗಳನ್ನ ಎಲ್ಲರೂ ತಲುಪಿಸ್ಬೇಕು, ಎಲ್ಲರೂ ನೋಡಬೇಕು ಅಂದರೆ ನನ್ನ ಈ ವೀರ ಸಂದೇಶ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ನಮ್ಮ ಸ್ನೇಹಿತರು, ಅವರಲ್ಲಿ ಮನವಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದೆ ಬರ್ತಕ್ಕಂಥ ವಿಭಿನ್ನವಾದ ಉತ್ತಮವಾದ ವಿಚಾರಗಳನ್ನ ಎಲ್ಲರೂ ನೋಡಿ ಆನಂದಿಸಿ ಆಶೀರ್ವದಿಸಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಈ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.